ಭಾರತೀಯರಿಗೆ ಅತ್ಯಂತ ಪ್ರೀತಿಯ ಹೂಡಿಕೆ ಅಂತಂದರೆ ಅದು ಚಿನ್ನ ಬೆಳ್ಳಿ. ಸೊ ಸದ್ಯದ ಸ್ಥಿತಿಯಲ್ಲಿ ಚಿನ್ನ ಬೆಳ್ಳಿಯ ಮೇಲಿನ ಹೂಡಿಕೆ ಮತ್ತು ಮುಂದಕ್ಕೆ ಏನು ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅದರ ಬಗ್ಗೆ ಏನು ಹೇಳ್ತೀರಿ? ಚಿನ್ನದ ಮೇಲೆ ನಾನು ಇನ್ವೆಸ್ಟ್ ಮಾಡಬಹುದಾ? ಮಾಡಿದರೆ ಆಭರಣವಾಗಿ ಇನ್ವೆಸ್ಟ್ ಮಾಡಬೇಕೋ ಅಥವಾ ಬೇರೆ ದಾರಿಗಳಿದಾವಲ್ಲ, ಬಾಂಡು, ಗೋಲ್ಡ್ ಬಾಂಡ್ಸು ಅಥವಾ ಚಿನ್ನದ ಬಿಸ್ಕೆಟು, ಈ ರೀತಿ ನಾನೇನಾದರೂ ಇನ್ವೆಸ್ಟ್ ಮಾಡಬೇಕಾ? ರಕ್ಷತ್ ಅವರೇ, ನ್ಯೂಸ್ ಫಸ್ಟಿನ ಮುಖಾಂತರ ನೇರವಾಗಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಚಿನ್ನ ಬೆಳ್ಳಿಯನ್ನ ಮೊದಲನೇದಾಗಿ ತಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಉಪಯೋಗಕ್ಕೆ ಬಳಕೆಗೋಸ್ಕರ ತಗೊಳ್ತಿದ್ದೀರಾ ಅನ್ನೋದನ್ನ ನಿರ್ಧಾರ ಮಾಡ್ಕೋಬೇಕು. ಈಗ ಕೆಲವರು ನನಗೆ ಮದುವೆ ಇದೆ, ಇಲ್ಲ ಯಾವುದೋ ಒಂದು ಶುಭ ಕಾರ್ಯ ಬರ್ತಿದೆ, ಗೃಹ ಪ್ರವೇಶ ಇದೆ, ಹುಟ್ಟದಬ್ಬ ಇದೆ, ಮ್ಯಾರೇಜ್ ಆನಿವರ್ಸರಿ ಇದೆ, ನಾವು ಒಂದು ನೆಕ್ಲೆಸ್ ತಗೋಬೇಕು, ಚೈನ್ ತಗೋಬೇಕು, ಉಂಗುರ ತಗೋಬೇಕು, ಬಳೆ ತಗೋಬೇಕು, ಇದೆಲ್ಲವೂ ಕೂಡ ಬಳಕೆ ದೃಷ್ಟಿ, ನಾನು ಅದನ್ನ ಹಾಕೋಬೇಕು, ಉಪಯೋಗಿಸ್ಬೇಕು, ಈ ತರ ಬಳಕೆ ದೃಷ್ಟಿಯಿಂದ ತಾವು ಚಿನ್ನವನ್ನ ಕೊಂಡ್ಕೋಬೇಕು ಅಂದಾಗ ಖಂಡಿತವಾಗ್ಲೂ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟು, ರಿಟರ್ನು ಇದೆಲ್ಲ ಬಿಟ್ಬಿಡಿ. ನೀವು ಇನ್ವೆಸ್ಟ್ಮೆಂಟ್ ದೃಷ್ಟಿನೇ ಬೇರೆ, ಬಳಕೆ ಅಥವಾ ಕನ್ಸಂಪ್ಷನ್ ದೃಷ್ಟಿನೇ ಬೇರೆ ಆಗುತ್ತೆ. ಬಳಕೆ ದೃಷ್ಟಿಯಿಂದ ಕೊಂಡ್ಕೊಳ್ಳುವಾಗ ನಿಮ್ಗೆ ಎಷ್ಟು ಚಿನ್ನದ ಪ್ರಮಾಣ ಬೇಕು, ನಿಮ್ದು ಏನು ಡಿಸೈನ್ ಬೇಕು, ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಲ್ಲಿ ತಗೊಳ್ತೀರಾ. ಆದರೆ ಹೂಡಿಕೆ ದೃಷ್ಟಿಯಿಂದ ಆಭರಣವನ್ನ ಖಂಡಿತವಾಗ್ಲೂ ಹೂಡಿಕೆ ದೃಷ್ಟಿಯಿಂದ ತಗೋಬೇಡಿ. ಹೂಡಿಕೆ ದೃಷ್ಟಿಯಿಂದ ತಾವು ಯಾವಾಗಲೂ ಕೂಡ ಏನ್ ಮಾಡಬೇಕು ಅಂದ್ರೆ ಗೋಲ್ಡ್ ಬಾಂಡ್ಸ್ಗಳು ಬರುತ್ತೆ, ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತಾನೆ ಖಂಡಿತ ನೇರವಾಗಿ ಕೊಡ್ತಾರೆ. ಅದರಲ್ಲಿ ತಮಗೆ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ, ಬಡ್ಡಿ ದರನೂ ಸಿಗುತ್ತೆ, ಗೋಲ್ಡ್ ಏರಿಕೆ ಆದರೆ ಅದರಲ್ಲಿ ಬರುವಂತಹ ಅಪ್ರಿಸಿಯೇಷನ್ ಬೆನಿಫಿಟ್ ಬರುತ್ತೆ. ಹಾಗಾಗಿ ಗೋಲ್ಡ್ ಸಾವರಿನ್ ಬಾಂಡ್ಗಳಲ್ಲಿ ತಾವು ಹೂಡಿಕೆ ದೃಷ್ಟಿಯಿಂದ ಚಿನ್ನವನ್ನ ತಗೋಬೇಕು ಅಂದ್ರೆ ಮಾಡಬಹುದು. ಹಾಗೂ ಲೇಟೆಸ್ಟ್ ನನ್ನ ವ್ಯೂ ಪಾಯಿಂಟ್ ಏನು ಅಂದ್ರೆ, ಈಗ ಚಿನ್ನ ಇವತ್ತು 22 ಕ್ಯಾರೆಟ್ ಚಿನ್ನದ ರೇಟ್ ಅನ್ನ ತಾವು ತಗೊಳೋದಾದ್ರೆ 6,565 ರೂಪಾಯಿ ಪ್ರತಿ ಗ್ರಾಮ್ಗಿದೆ. ಅದೇ ಅಪರಂಜಿ ಚಿನ್ನ 24 ಕ್ಯಾರೆಟ್ ಇವತ್ತು ಗ್ರಾಮ್ಗೆ 7,150 ರೂಪಾಯಿ ಇದೆ. ಈ 22 ಕ್ಯಾರೆಟ್ ಚಿನ್ನ ಏನಿದೆ ಮೈನ್ ಈ ಆರ್ನಮೆಂಟು ಅಥವಾ ಏನಕ್ಕೆ ನಾವು ಆಭರಣಕ್ಕೋಸ್ಕರ ಬಳಸ್ತೀವಲ್ಲ, ಅದು 6,565 ರೂಪಾಯಿ ಇರೋದು 6,000ವರೆಗೂ ಮ್ಯಾಕ್ಸಿಮಮ್ ಅಂದ್ರೆ ಅಲ್ಲಿವರೆಗೂ ಇಳಿಬೋದೇ ಹೊರತು ಅದಕ್ಕೂ ಕೆಳಗಡೆ ಚಿನ್ನ 6,000 ರೂಪಾಯಿ ಪ್ರತಿ ಗ್ರಾಮ್ಗೂ ಕೆಳಗಡೆ 22 ಕ್ಯಾರೆಟ್ ಸಿಗೋದಿಲ್ಲ. ಈಗಲೇ ನನ್ನ ಪ್ರಕಾರ ಈ ರೇಟಲ್ಲೂ ಖರೀದಿ ಮಾಡಿ ಚಿನ್ನವನ್ನ ಅಂತ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ಮಿಡಲ್ ಈಸ್ಟ್ ಟೆನ್ಷನ್ನು, ಇರಾನ್, ಇಸ್ರೇಲ್, ಹಮಾಸ್ ಇವ್ರ ಯುದ್ಧಗಳೇನಾನ ಆಯ್ತು ಅಂದ್ರೆ ಚಿನ್ನ ಇಲ್ಲಿಂದನೂ ಮೇಲೋಗುತ್ತೆ. ಏನು ಬಜೆಟ್ನಲ್ಲಿ ಆಮದು ಶುಲ್ಕವನ್ನ ಕಡಿಮೆ ಮಾಡಿದ್ರು ಚಿನ್ನದ ಮೇಲೆ, ಹಾಗಾಗಿ ಖಂಡಿತ ಚಿನ್ನ ಒಂಚೂರು ಇಳಿಕೆಯನ್ನ ಇವಾಗ ಕಂಡಿದೆ. ಸೊ ನನ್ನ ಪ್ರಕಾರ ಈಗಿರುವಂತ 6,500 6,600 ರೂಪಾಯಿ ಪ್ರತಿ ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನ ಇದೆ. ಈ ಲೆವೆಲ್ಸ್ ಅಲ್ಲೇ ಖರೀದಿ ಶುರು ಮಾಡಿ. ಯಾಕಂದ್ರೆ ವಾರ್ ಏನಾನ ಆದ್ರೆ, ಯುದ್ಧ ಏನಾನ ಆಯ್ತು ಅಂದ್ರೆ, ಇಸ್ರಾನ್, ಇರೇಲ್ ಇವ್ರದೆಲ್ಲ ಏನ್ ಟೆನ್ಷನ್ ಇದೆ, ಹಮಾಸ್ ಇವರೆಲ್ಲ, ಇದು ಏನಾನ ಆದ್ರೆ ಚಿನ್ನ 7,000 7,500 8,000 10,000ಕ್ಕೆ ಹೋದ್ರು ನನಗೆ ಖಂಡಿತ ಆಶ್ಚರ್ಯ ಆಗೋದಿಲ್ಲ. ಸೊ ಹಾಗಾಗಿ ಗೋಲ್ಡ್ ತಗೋಬೇಕು ಅಂತಿರೋರು ಇನ್ವೆಸ್ಟ್ಮೆಂಟ್ ಆಗಲಿ ಆರ್ನಮೆಂಟ್ ಆಗಲಿ ಈಗ ಒಂದು ಅರ್ಧ ತಗೊಳ್ಳಿ. ಇಲ್ಲಿಂದ ಇನ್ನೇನಾನ 500 ರೂಪಾಯಿ ಗ್ರಾಮ್ಗೆ ಕೆಳಗಡೆ ಬಂದ್ರೆ 6,000 ಹತ್ರ ಇನ್ನರ್ಧ ತಗೊಳ್ಳಿ, ಅದ್ರ ಕೆಳಗಡೆ ಬರೋ ಚಾನ್ಸಸ್ ಇಲ್ಲ. ಬೆಳ್ಳಿ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಒಂದೇ ಒಂದು ದಿವಸಕ್ಕೆ ಬೆಳ್ಳಿ 4,000 ರೂಪಾಯಿ ಪ್ರತಿ ಕೆಜಿಗೆ ಏರಿಕೆಯನ್ನ ಕಂಡಿದೆ. 80,000 ಇದ್ದ ಬೆಳ್ಳಿ ಇವತ್ತು 84,000 ರೂಪಾಯಿ ಪ್ರತಿ ಕೆಜಿಗೆ ಆಗಿದೆ. ಬೆಳ್ಳಿ ಇವತ್ತಿನ ರೇಟ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಪ್ರಕಾರ 75,000 ಕೆಳಗಡೆ ಅಂತೂ ಬೆಳ್ಳಿ ಬರೋದಿಲ್ಲ. 80,000 ಹತ್ತತ್ರ ಏನ್ ನೆನ್ನೆ ಸಿಗ್ತಾ ಇತ್ತು ಗ್ರೇಟ್ ರೇಟ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಫೇಸ್ಡ್ ಮ್ಯಾನರ್ ಸ್ವಲ್ಪ ಬೈ ಮಾಡ್ಕೊಳ್ಳಿ. 1 ಲಕ್ಷದವರೆಗೂ ಇನ್ನು 1-1.5 ವರ್ಷದೊಳಗಡೆ ಬೆಳ್ಳಿ ಖಂಡಿತವಾಗ್ಲೂ ತಲುಪುತ್ತೆ. ಚಿನ್ನನೂ ಕೂಡ 8,000 ರೂಪಾಯಿಂದ 10,000 ರೂಪಾಯಿ ಪ್ರತಿ ಗ್ರಾಮ್ಗೆ ಅದೇ ಟೈಮ್ ಪೀರಿಯಡ್ ಅಲ್ಲಿ ಬೇಗ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಈ ಗೋಲ್ಡ್ ಸಿಲ್ವರ್ ಅನ್ನ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನೋಡೋರು ಮಾತ್ರ ಈ ವೇಸ್ಟೇಜು, ಮೇಕಿಂಗ್ ಚಾರ್ಜು, ಈ ತರ ಆರ್ನಮೆಂಟ್ಸ್ ಗಳಿಗೆ ಕೊಟ್ಟು ನೀವು ಕಳ್ಕೋಬೇಡಿ. ಆಭರಣ ದೃಷ್ಟಿಯಿಂದ ಯಾವಾಗ ನೀವು ತಗೋಬೇಕು ಅಂದ್ರೆ ಬಳಕೆ ದೃಷ್ಟಿ ಇದ್ದಾಗ ಮಾತ್ರ ತಗೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಚಿನ್ನ 6,000 ರೂಪಾಯಿ ಕೆಳಗಡೆ ಪ್ರತಿ ಗ್ರಾಮ್ಗೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬೆಳ್ಳಿ 75,000 ರೂಪಾಯಿ ಕೆಳಗಡೆ ಬರೋದಿಲ್ಲ. ಈಗ ಅರ್ಧ ಕೊಂಡ್ಕೊಳ್ಳಿ. ಆ 75,000 ರೂಪಾಯಿಗೆ ಹಾಗೂ 6,000 ರೂಪಾಯಿಗೆ ಏನಾನ ಬಂತು ಅಂದಾಗ ಇನ್ನೊಂದಷ್ಟು ಆ್ಯಡ್ ಮಾಡ್ಕೊಳ್ಳಿ. ವಾರ್ ಏನಾನ ಆದರೆ ಈ ಲೆವೆಲ್ಸ್ ಇಂದ ತುಂಬಾನೇ ದಿಢೀರಿನ ಏರಿಕೆಯನ್ನ ಚಿನ್ನ ಬೆಳ್ಳಿಯಲ್ಲಿ ಕಾಣ್ತೀವಿ. ನನ್ನ ಪ್ರಕಾರ ಲೋಯರ್ ಲೆವೆಲ್ಸ್ ಇವಾಗ ಆಲ್ರೆಡಿ ಇದೆ, ಇಲ್ಲೇ ಬೈ ಮಾಡೋದು ಉತ್ತಮ. ಎಸ್, ರುದ್ರಮೂರ್ತಿ ಅವರೇ, ಕೊನೆಯದಾಗಿ ಮ್ಯೂಚುವಲ್ ಫಂಡು ಮತ್ತೊಂದು ಆಯ್ಕೆ. ಯಾಕಂತಂದ್ರೆ ನನಗೆ ಶೇರ್ ಮಾರ್ಕೆಟ್ ಸ್ಟಡಿ ಮಾಡುವುದಕ್ಕೆ ಪುರ್ಸೊತ್ತು ಇಲ್ಲ, ನನಗೆ ಅಷ್ಟು ಗೊತ್ತೂ ಆಗಲ್ಲ. ಮ್ಯೂಚುವಲ್ ಫಂಡಲ್ಲಿ ಹೈ ರಿಸ್ಕು, ಲೋ ರಿಸ್ಕು, ಮಾಡ್ರೇಟ್ ರಿಸ್ಕು ಏನೇನೋ ತೋರಿಸ್ತಾರೆ. ನಾನು ಹೆಂಗೆ ಆಯ್ಕೆ ಮಾಡಿಕೊಳ್ಳಿ ಮ್ಯೂಚುವಲ್ ಫಂಡನ್ನು? ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಒನ್ ಟೈಮಾ SIP ನ ಹೆಂಗೆ?
ನೋಡಿ, ಯಾವಾಗಲೂ ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾರ್ಕೆಟ್ ಲೋಯರ್ ಲೆವೆಲ್ಸ್ ಅಲ್ಲಿ ಇದ್ದಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ಕೋವಿಡ್ ಬಂತು, ಅಥವಾ ನೀವು ಹೇಳ್ದಂಗೆ June 4 ಎಲೆಕ್ಷನ್ ರಿಸಲ್ಟ್ಸ್ ಬಂದಾಗ ಮೋದಿ ಬರ್ದೇ ಇರೋ ಗೌರ್ಮೆಂಟ್ ಚಾನ್ಸಸ್ ಜಾಸ್ತಿ ಅಂತ ಮಾರ್ಕೆಟ್ ಅವತ್ತು ಬಿತ್ತು, ಅಥವಾ ಈ ವಾರ ಸೋಮವಾರ ಏನು ಈ ಇಂಡನ್ಬರ್ಗ್ ರಿಪೋರ್ಟ್ ಬಂದಾಗ ಮಾರ್ಕೆಟ್ ಬಿತ್ತು, ಅಂತ ಟೈಮಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲಮ್ಸಮ್ ಆಗಿ ಮಾಡಬಹುದು. ಮಾರ್ಕೆಟ್ ಬಿದ್ದಾಗ, ಮಾರ್ಕೆಟ್ ಏರ್ತಾ ಇದ್ದಾಗ ಅಥವಾ ಮೇಲ್ ಹೋಗಿದ್ದಂಥ ದಿವಸಗಳಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಬಿದ್ದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ಸುಮ್ಮನೆ ಮಂತ್ಲಿ ಸಿಸ್ಟಮ್ಯಾಟಿಕ್ ಆಗಿ ನನಗೆ ಮೇಲ್ ಹೋಗ್ಲಿ ಕೆಳಗಡೆ ಹೋಗ್ಲಿ ನಾನು ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರು ಮಾಡಿ. ಹಾಗೂ ಕೊನೆಯದಾಗಿ ದುಡ್ಡು ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೇಳ್ತಾ ಇದ್ದೀನಿ, ದುಡ್ಡು ಮಾಡೋದಕ್ಕೆ ಇರೋದು ಎರಡು ಸಿಂಪಲ್ ರೂಲ್. ಇದನ್ನ ವಾರನ್ ಬಫೆಟ್ ಹೇಳ್ತಾರೆ. ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಕಷ್ಟ ಬಿದ್ದು ದುಡ್ದಿರುವ ದುಡ್ಡನ್ನ ಹಾಳು ಮಾಡ್ಕೋಬೇಡಿ. ನಾನು ಚೀಟಿ ಕೊಟ್ಟೆ, ಅವ್ನು ಯಾರಿಗೋ 3% ಬಡ್ಡಿ ಕೊಟ್ಟೆ, ನನಗೆ ಅವ್ರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಅನ್ನೋ ಬದಲು ದುಡ್ಡನ್ನ ಕಷ್ಟ ಬಿದ್ದು ದುಡ್ದಿರುವ ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ರೂಲ್ 2, ರೂಲ್ 1 ಅನ್ನ ಮರಿಬೇಡಿ. ದುಡ್ಡನ್ನ ನಿಧಾನವಾಗಿ ಮಾಡಿ, ಶ್ರೀಮಂತರು ನಿಧಾನವಾಗಿ ಆಗ್ರಿ. ದಿಢೀರಂತ ಆಗ್ಬೇಕು ಅನ್ನೋರು ಯಾರೂ ಕೂಡ ವಿಶ್ವದಲ್ಲಿ ಶ್ರೀಮಂತರಾಗೋದಿಲ್ಲ. ಹಿಂದೆನೂ ಆಗಿಲ್ಲ, ಇವತ್ತು ಆಗಲ್ಲ, ಮುಂದಕ್ಕೂ ಆಗಲ್ಲ. ಎಸ್, ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ, ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.